ಎಲ್ಲರಿಗೂ ಆತ್ಮೀಯವಾದಂಥ ನಮಸ್ಕಾರಗಳು. ಇವತ್ತು ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು ಯಾರನ್ನು ರಕ್ಷಣೆ ಮಾಡಲಿಕ್ಕಲ್ಲ, ಕೀಳು ಮಟ್ಟದ ರಾಜಕಾರಣವನ್ನ ಹೊಸದಾಗಿ ಏನು ಕೊಡಲಿಲ್ಲ ನಾವು ಕಾಣ್ತಾನೂ ಇಲ್ಲ. ಆದರೆ ಈ ಮಟ್ಟಕ್ಕೆ ಇಲ್ಲಿ 2 ಸ್ಥಾನಗಳನ್ನ ಸೋತಿರುವ ನಿರಾಶೆಯಿಂದ ಬಿಜೆಪಿನವರು ತಗೊಂಡು ಹೋಗ್ತಾರೆ ಅಂತ ಬಹುಶಃ ಯಾರು ಕೂಡ ಇಲ್ಲಿ ಬೇರೆಯವರು ಯಾರು ಕೂಡ ಊಹೆ ಮಾಡಿದ್ದಾರೆ. ವಿನಯ್ ಸೋಮಯ್ಯನವರು ಒಬ್ಬ ಯುವಕರು, ಒಂದು ಪಕ್ಷದ ಸಂಘಟನೆ ಜೊತೆ ತಮ್ಮನ್ನ ಗುರುತಿಸಿಕೊಂಡಿದ್ರು. ಅದರ IT ಸೆಲ್ನಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರ ಬಗ್ಗೆ ಯಾರಿಗೂ ಕೂಡ ಅಪಸ್ವರ ಇಲ್ಲ. ಅವರಿಗೆ ಸ್ವಾಗತ, ಅವರಿಗೆ ಸ್ವಾತಂತ್ರ್ಯ ಇದೆ. ಅವರ ಬರವಣಿಗೆ ಕೂಡ ಅವರಿಗೆ ಸ್ವಾಗತ ಇದೆ. ಅವರು ಇವತ್ತು ಅವರ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದನ್ನ ನಾವು ಯಾರು ಕೂಡ ಜೀವಿಸ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅವರಿಗೆ ಜೊತೆಗೆ ನಾವು ಇದ್ದೀವಿ ಅಂತ ಹೇಳುವಂಥ ಮಾತನ್ನು ಕೂಡ ಕಳೆದ 2 ದಿವಸ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ. ಇದು ನಮ್ಮ ಸಂಸ್ಕೃತಿ. ಆದರೆ ಇದಕ್ಕೆ ತದ್ವಿರುದ್ಧವಾದಂತಹ ಸಂಸ್ಕೃತಿ ಹೊಂದಿರುವಂತಹ ಕೆಲವರು ಇಲ್ಲಿದ್ದಾರೆ. ಅವರು ಈ ರೀತಿಯಾಗಿ ಬಂದು ಈ ಜಿಲ್ಲೆಯ ರಾಜಕಾರಣವನ್ನ, ಈ ಜಿಲ್ಲೆಯ ವಾತಾವರಣವನ್ನ ಎಷ್ಟು ಕೀಳುಮಟ್ಟಕ್ಕೆ ತಗೊಂಡೋಗಿದ್ದಾರೆ, ಅದನ್ನು ನಾವು ಸಹಿಸ್ಲಿಕ್ಕೆ ಸಾಧ್ಯ. ಅದನ್ನು ವಿರೋಧಿಸಬೇಕಾಗುತ್ತೆ, ಜನಾಭಿಪ್ರಾಯ ಮೂಡಿಸಬೇಕಾಗುತ್ತೆ ಅಂತೇಳಿ ತಾವೆಲ್ಲ ಕೂಡ ಇವತ್ತಿನ ಬಂದು ಸೇರಿದ್ದೀವಿ. ಅದಕ್ಕೆ ತಮಗೆ ನಾನು ಜಿಲ್ಲೆಯ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಿಜವಾದಂತಹ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಜನರ ಹಿತವನ್ನ ಕಾಪಾಡಬೇಕು, ಬಡವರನ್ನ ಕಾಪಾಡಬೇಕು, ಶೋಷಿತರನ್ನ ಕಾಪಾಡಬೇಕು ಅಂತ ಕಾಳಜಿಯಿಂದ ಈ ಜಿಲ್ಲೆಯಲ್ಲಿ ಯಾರಾದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಇಲ್ಲಿ ಸೇರುವಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಾನು ನಿನ್ನೆ ಕೂಡ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೀನಿ. ಕೆಲವು ನಾಯಕರು ಬೆಂಗಳೂರಿಂದ ಬಂದಿದ್ದಾರೆ. ಬಂದು ಬಹಿರಂಗವಾಗಿ ಇವತ್ತು ನಾವು ಶವ ಸಂಸ್ಕಾರ ಮಾಡಕ್ಕೆ ಬಿಡೋದಿಲ್ಲ, ಈ ಶವವನ್ನ ಅವರ ಕುಟುಂಬಸ್ಥರಿಗೆ ತಲುಪಲಿಕ್ಕೆ ಬಿಡೋದಿಲ್ಲ, ಈ ಶವವನ್ನ ಇಲ್ಲೇ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಇದನ್ನ ಯಾರು ಒಪ್ಲಿಕ್ಕೆ ಸಾಧ್ಯ ಇದೆ? ನಮ್ಮ ನಾಯಕರಲ್ಲಿ ಕೇಳಬೇಕು. ಈ ರೀತಿಯಾಗಿ ನೀವು ಹೋಗಿ ಅವರ ಕುಟುಂಬಸ್ಥರಿಗೆ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ಯಾರು ಕೂಡ ತಯಾರಿದ್ದೀರಾ? ಯಾರು ನಮ್ಮ ಪಕ್ಷದಲ್ಲಿ ಅಂತ ಒಂದು ಮನಸ್ಥಿತಿಯಲ್ಲಿ ಒಬ್ಬರೂ ಕೂಡ ಇಲ್ಲ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಅವರ ಮನೆ ಹೋಗಿ ಅವರ ಹೆಂಡತಿ ಹತ್ರ, ಅವರ ತಾಯಿ ಹತ್ರ, ಅವರ ಸಹೋದರರ ಹತ್ರ ನಿಮ್ಮ ಶವವನ್ನ, ನಿಮ್ಮ ಮನೆ ಮಗನ ಶವವನ್ನ ಕುಶಾಲನಗರದಲ್ಲಿಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮನವೊಲಿಕೆ ಮಾಡ್ಲಿಕ್ಕೆ ಹೋಗಿದ್ದಾರಲ್ಲ, ನಾಚಿಕೆ, ಮಾನ ಮರ್ಯಾದೆ, ಮಾನವೀಯತೆಯಂತ ವಂಚಿತವಾಗಿರುವಂತ ವ್ಯಕ್ತಿಗಳಾಗಿದೆ ಇವರು. ಇದು ಮಾತ್ರ ಅಲ್ಲ, ಇದನ್ನೆಲ್ಲ ಬಿಟ್ಟು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಬಿಟ್ಟಿದೆ. ನಾನು ಭಾಷೆ ಪದಗಳ ಬಳಕೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಜವಾಬ್ದಾರಿಯನ್ನು ಮಾಡಿ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಏನೇ ಇರಬಹುದು, ಅಲ್ಲೂ ಕೆಲವರು ಸಜ್ಜನರಿದ್ದಾರೆ, ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಅಷ್ಟೇ ತುಚ್ಛವಾದಂತಹ ರಾಜಕಾರಣ, ತುಚ್ಛವಾದಂತಹ ಭಾಷೆ, ಹೀನಾಯಕವಾದಂತಹ ಭಾಷೆಯನ್ನ ಬಳಸಿ ತಮ್ಮನ್ನು ತಾವು ದೊಡ್ಡ ನಾಯಕರಂತ ಬಿಡಿಸುವ ಪ್ರಯತ್ನವನ್ನು ಮಾಡುವಂತ ಕೀಳು ಮಟ್ಟದ ವ್ಯಕ್ತಿಗಳು ಕೂಡ ಅಲ್ಲಿದ್ದಾರೆ. ನಿನ್ನೆ ಅವರು ಬಳಸಿದಂತ ಭಾಷೆ, ಆಡಿದಂತ ಮಾತಿನ ಒಂದು ಸ್ಪಷ್ಟ. ಅವ್ರಿಗೆ ಯಾರು ಕೂಡ ವಿನಯ್ ಸೋಮಯ್ಯನವರ ಸಾವಿನಿಂದ ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರು ಇದನ್ನ ಅವಕಾಶವಾಗಿ ಬಳಸಿ ಶವದ ಮೇಲೆ ರಾಜಕಾರಣ ಮಾಡಿದ್ದಾರೆ, ಅವಕಾಶವಾಗಿ ಬಳಸಿದ್ದಾರೆ. ಅಂದ್ರೆ ಈ ಅವಕಾಶ ತಾನಾಗೆ ಬಂತ ಅಲ್ಲ, ಅವರೇ ಸೃಷ್ಟಿ ಮಾಡಿದ್ರ ಅಂತ ಹೇಳುವಂತ ಪ್ರಶ್ನೆ ಇವತ್ತು ಜನರು ಮನಸ್ಸಿನಲ್ಲಿ. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಇವತ್ತು ವಿನಯ್ ಸೋಮಯ್ಯ ಅವರು ಒಬ್ಬರು ಯುವಕರು ಆತ್ಮಹತ್ಯೆ ಶರಣಾಗಿದ್ದಾರೆ. ಅದಕ್ಕೆ ಕಾರಣಕರ್ತರು ಬೇರೆ ಯಾರೂ ಅಲ್ಲ, ಭಾರತೀಯ ಜನತಾ ಪಕ್ಷ ಅಂತ ಹೇಳುವಂತ ಮಾತಾಡ. ಅದರಿಂದ ತನಿಖೆ ಆಗ್ಬೇಕು. ಮುಖ್ಯಮಂತ್ರಿಗಳು ಕೂಡ ಕೈ ಕೊಟ್ಟಿದ್ದಾರೆ. ಆದ್ರೆ ಯಾವ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ, ಇವತ್ತು ಇವರ ರಾಜಕೀಯಕ್ಕೋಸ್ಕರ ಪಾಪ ವಿನಯ್ ಸೋಮಯ್ಯನವ್ರನ್ನ ಬಿಜೆಪಿನವರು ಬಲಿ ಕೊಟ್ಟಿದ್ದಾರ ಅಲ್ಲ, ಇದು ನಿಜವಾಗ್ಲೂ ನಡೆದಂತ ಒಂದು ಆತ್ಮಹತ್ಯೆನ ಅಲ್ಲ, ಇದನ್ನ ಈ ಅವಕಾಶವನ್ನ ಇವರು ಸೃಷ್ಟಿ ಮಾಡಿದ್ದಾರ ಅಂತ ಹೇಳೋದ್ರ ಬಗ್ಗೆ ತನಿಖೆ ಆಗ್ತದೆ. ಯಾಕಂದ್ರೆ IT ಸೆಲ್ ಇದು. 2 ವರ್ಷ ಆದ್ಮೇಲೆ 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 2 ವರ್ಷ ಆದ್ಮೇಲೆ
ಇವರು ಆಕಾಶನ ನೆಲ ಮಾಡ್ಬಿಡ್ತಾರೆ, ನೆಲವನ್ನು ಆಕಾಶ ಮಾಡ್ತಾರೆ. ವಾಟ್ಸ್ಆಪ್ ನಲ್ಲಿ ಬರುವಂತ ಎಲ್ಲ ಸುಳ್ಳು ಸುದ್ದಿ ಬಿಜೆಪಿ IT ಸೆಲ್ ಅಲ್ಲಿ ಸೃಷ್ಟಿ ಆಗ್ತದೆ. ಇಲ್ಲದೆ ಇರುವಂತಹ ಪ್ರಚಾರವನ್ನ ಚಾಲನೆ ಕೊಡ್ತಾರೆ. ಹೆಣ್ಣನ್ನ ಗಂಡಸು ಮಾಡ್ತಾರೆ, ಪುರುಷರನ್ನ ಮಾಡ್ತಾರೆ, ಪುರುಷರನ್ನ ಹೆಂಗಸರಾಗಿ ಮಾಡ್ತಾರೆ, ಪ್ರಾಣಿಯನ್ನ ಮನುಷ್ಯರಾಗಿ ಮಾಡ್ತಾರೆ, ನಮ್ಮ ಮುಂದೆ ಬಿಡ್ತಾರೆ. ಇವರು ರಾಹುಲ್ ಗಾಂಧಿ ಅವರ ಚಿತ್ರ, ಕಾಫಿ ಕುಡಿತಾ ಇರೋ ಚಿತ್ರವನ್ನ ಒಂದೇ ಸೆಕೆಂಡ್ ನಲ್ಲಿ ಅವರ ಶಾಸಕರಲ್ಲಿ ಫೋನ್ ಮಾಡಿ ಹೇಳಿ. ಭಾರತೀಯ ಜನತಾ ಪಕ್ಷದ ಶಾಸಕರೊಬ್ಬರು ದೂರವಾಣಿ ಕರೆ ಮಾಡಿ, ನೀವು ನಿನ್ನೆ ಮಾಧ್ಯಮದ ಮುಂದೆ IT ಸೆಲ್ ಬಗ್ಗೆ ಹೇಳಿರೋದು ಅಕ್ಷರ ಸತ್ಯ. ಅವರು ರಾಹುಲ್ ಗಾಂಧಿ ಅವರು ಟೀ ಕುಡಿತಾ ಇದ್ದದನ್ನ ವಿಸ್ಕಿಯಾಗಿ ಬದಲಾಯಿಸಿ, ಅವ್ರು ತಿಂತ ಇದ್ದ ಇಡ್ಲಿಯನ್ನ ಮಾಂಸವಾಗಿ ಬದಲಾಯಿಸಿ ಈ ಚಿತ್ರವನ್ನ ಆಡಿಸಿರುವಂತ ಕೆಲಸ ನನ್ನ ಕಣ್ಣುಂಟೆ ಮಾಡಿದ್ದಾರೆ. ನಾನು ಕೂಡ ಇವತ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳುವಂಥದ್ದನ್ನ, ಟೀಯನ್ನ ವಿಸ್ಕಿಯಾಗಿ ಮಾಡುವಂಥದ್ದು ದೊಡ್ಡದಲ್ಲ, ಅದರಿಂದ ಯಾವ ರೀತಿ ಇವರು ಬಳಸ್ತಾರೆ ಅಂತ ಹೇಳುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ತೀವಿ. ಇವತ್ತು ವಿನಯ್ ಸೋಮೇನ್ ಅವರು ಸತ್ತಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಜೊತೆ ಅವರ ಶೋಕಾಚರಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ, ಅಲ್ಲ ಅದನ್ನ ಬಳಸಿ ರಾಜಕಾರಣ ಮಾಡ್ಬೇಕಾ ಅಂತೇಳಿ ಜಿಲ್ಲೆಯ ಈ ರಾಜ್ಯದ ಜನತೆ ಉತ್ತರವನ್ನು ಕೊಟ್ಟರು. ಎಲ್ಲರೂ ಸಾಧ್ಯ ಇದೆ. ತಕ್ಷಣ ಅದು ಮುಗಿದ್ರು. ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ನಾವು ಶವವನ್ನು ಎತ್ತಿ ಬಿಡಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಅವರ ಕುಟುಂಬಸ್ಥರು ಇರೋದು ಸೋಮಾರಪೇಟೆ. ಆದಷ್ಟು ಬೇಗ ಶೋಕಾಚರಣೆಯನ್ನು ಮಾಡಲಿಕ್ಕೆ, ಅದರ ಕೊಲೆ ಪದ್ಧತಿಗಳನ್ನ ಪಾಲನೆ ಮಾಡಲಿಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಅನುಕೂಲ ಮಾಡ್ಬೇಕಾ, ಅಲ್ಲ ಶವವನ್ನು ಎತ್ತಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ತಡಿಬೇಕಾ ಒಬ್ಬ ಮನುಷ್ಯ. ಬೆಂಗಳೂರಿನ ತಡೆ ಇಟ್ಟು ಆರ್ಭಟ ಎಲ್ಲವನ್ನು ನಾಟಕಗಳವರೆಗೂ ಮಾಡಿ ನಂತರ ಆ ಶವ ಆಂಬ್ಯುಲೆನ್ಸ್ ನಲ್ಲಿ ಬಂದಾಗ ನಾವೆಲ್ಲರೂ ಕೂಡ ತಿಳ್ಕೋಬೇಕು, ಯಾರು ಕೂಡ ಇರಲಿಲ್ಲ ಜೊತೆಯಲ್ಲಿ. ಒಬ್ಬ ವ್ಯಕ್ತಿಯು ಈ ನಾಟಕದಲ್ಲಿ ಭಾಗವಹಿಸಿದಂತ ಪಾತ್ರದಾರರು ಯಾರೂ ಕೂಡ ಆ ಶವದ ಜೊತೆ ಆಂಬ್ಯುಲೆನ್ಸ್ ನಲ್ಲಿ ಸೋಮವಾರಪೇಟೆಗೆ ಬರಲಿಲ್ಲ. ಕೊನೆಯದಾಗಿ ಬಂದಿತ್ತು ಪಾಪ ವಿನಯ್ ಸೋಮಯ್ಯ ಅವರ ಶವ, ಅದರ ಜೊತೆಗೆ ಇದ್ದಂತ ಒಬ್ಬ ಸಂಬಂಧಿಕ ಒಬ್ಬರೇ ಅದರ ಜೊತೆ ಬಂದಾಗ ಇವರು ಮತ್ತೊಂದು ನಾಟಕ ಶುರು ಮಾಡಿದ್ರು. ಸೋಮವಾರಪೇಟೆಗೆ ಶವವನ್ನ ತರಲಿ ಬಿಡಲಿಲ್ಲ, ಅದನ್ನ ಕುಶಾಲನಗರಲ್ಲಿ ತರಲಿ ಕುಶಾಲನಗರಲ್ಲಿ ಇಟ್ಟು ಆ ಶವದ ಮೇಲೆ 12 ಇವರ ನಾಟಕವನ್ನ ಜಾರಿ ಮಾಡಿ ನಂತರ ಕುಟುಂಬಸ್ಥರ ಒತ್ತಾಯದ ಮೇಲೆ ಆ ಶವವನ್ನ ಅವರ ಮನೆಗೆ ತಗೊಂಡುವ ಸಂದರ್ಭದಲ್ಲಿ ಒಂದಿಬ್ಬರು ಬಿಟ್ರೆ ಯಾರು ಕೂಡ ಈ ನಾಯಕರು ಹೋಗಲಿ. ಅವರ ರಾಜ್ಯಾಧ್ಯಕ್ಷರು ಬಂದಿದ್ರು, ದೊಡ್ಡ ಸ್ಥಾನ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಬಂದಿದ್ರು. ತೀರ್ಕೊಂಡಿರೋರ ಹೆಸರೇ ಬರಲ್ಲ ಅವರಿಗೆ. ಆ ತೀರ್ಕೊಂಡು ಹೋಗಿರುವಂತವರು ಪಾಪ ಅವ್ರ IT ಸೆಲ್ ನಲ್ಲಿ ಕೆಲಸ ಮಾಡಿದಂತವ್ರು ಇವತ್ತು ಬಲಿಯಾಗಿದ್ದಾನೆ, ಅವನ ಹೆಸರೇ ಬರಲ್ಲ. ಆತನ ಶೋಕಾಚರಣೆಗೆ ಬಂದಿದ್ದಾರ, ಅಲ್ಲ ರಾಜಕೀಯ ಭಾಷಣ ಮಾಡಲಿಕ್ಕೆ ಬಂದಿದ್ದಾನ ಅಂತ ಹೇಳುವಂಥದ್ದು. ಇನ್ನೊಬ್ಬ ಬಂದಿದ್ದಾನೆ, ಅವನ ಬಗ್ಗೆ ನಾನು ಹೆಸರು ಹೇಳೋದಕ್ಕೂ ಕೂಡ ಇವತ್ತು ಅವ್ರಿಗೆ ಸರಿ ಇರ್ತಲ್ಲ. ಆಸಿಡ್ ಹಾಕಿ ತೊಳೆದ್ರು ಕೂಡ ಅವ್ರು ಸ್ವಚ್ಛ ಆಗಿದ್ದಾರಂತವ್ರು. ನಿನ್ನೆ ಒಂದು ಮಾತನ್ನ ಹೇಳಿದೆ, ಅವು ಕೊಡಗಾಗ ಬಂದಾಗ ಹೆಣ್ಮಕ್ಳು ಬಾಗಿಲು ಮುಚ್ಕೊಂಡ್ಬಿಡ್ತಾರೆ, ಲಾಕ್ ಹಾಕೊಂಡ್ಬಿಡ್ತಾರೆ ಅಂತ ಒಬ್ಬ ವ್ಯಭಿಚಾರಿ ಸಾರ್ವಜನಿಕ ಜೀವನದಲ್ಲಿ ಒಂದು ಸ್ಥಳ ಕೂಡ ಇರುವಂತ ಯೋಗ್ಯತೆ ಇರುವಂತವನು ಒಂದು ಭಾಷಣ ಭಾಷಣ ಬಟ್ಟೆ ಬಗ್ಗೆ, ವಾಚ್ ಬಗ್ಗೆ ಮಾತಾಡ್ತಾರೆ. ನಾವು ಹಾಕುವಂತ ಬಟ್ಟೆ ಅಂದವಾಗಿದೆಯಾ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರ ಕಣ್ಣುಗಳೇನಾಗಿದೆ ಅಂತ ಚೆಕಪ್ ಮಾಡಿಸ್ಬೇಕು. ತಲೆ ಏನಾಗಿದೆ ಅಂತ ಚೆಕಪ್ ಮಾಡಿಸ್ಲಿಕ್ಕೆ ಬಹುಶಃ ಈ ದೇಶದಲ್ಲಿ ಯಾರು ಡಾಕ್ಟರ್ ಇಲ್ಲ, ಖಾಲಿ ಇದೆ. ಇನ್ನೊಬ್ಬರು ನಾಯಕರ ಬಗ್ಗೆ ಮುಖ್ಯಮಂತ್ರಿಗಳು ತಲೆಗೂ ನಾಳೆಗೂ ಕನೆಕ್ಷನ್ ಇಲ್ಲ ಅಂತ, ನಿಮಗೆ ತಲೆನೇ ಇಲ್ಲ, ಕನೆಕ್ಷನ್ ಪ್ರಶ್ನೆ ಇಲ್ಲ. ಬಾಯಿಗೆ ಬಂದಂಗೆ ಆಗ್ತಾರೆ. ಕನಿಷ್ಠವಾದಂತ ಸೌಜನ್ಯತೆ ಸಜ್ಜನಿಕೆಯೇ ಇಲ್ಲದೆ ಇರುವಂತವ್ರು ಇವತ್ತು ಬಂದು ನಮಗೆ ಪಾಠ ಹೇಳುವಂತ ಕೇಳ್ಕೊಂಡು ಸುಮ್ಮನೆ ಸಾಧ್ಯ ಇದೆ. ಕನಿಷ್ಠ ಮಟ್ಟದ ನಾಗರಿಕತೆ ಇದು ಕೂಡ ಇಲ್ಲದಂತ ಇವತ್ತು ಅವ್ರ ಪಕ್ಷದ ಅವರ ಹೊತ್ತು ಅಂದರೂ ಪಾಠ ಕಲ್ತೀವಿ. ಒಂದು ಯಾವ ಕಾರಣಕ್ಕೂ ಶವನೆತ್ತ ಬಿಡೋದಿಲ್ಲ ನಾವು ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇದ್ದಾರೆ ಪದೇ ಪದೇ. ಈಗ ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯನ್ನ, ಹಿಂದೂ ಆಚಾರ ವಿಚಾರಗಳನ್ನ, ಹಿಂದೂ ಸಂಪ್ರದಾಯವನ್ನ ಎತ್ತಿಡಲಿಕ್ಕೋಸ್ಕರ ಪ್ರಾಣವನ್ನೇ ಕೊಡ್ತೀವಿ.
ಹೇಗೆ ಬೇಕಾದ್ರೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಬೊಗಳೆ ಹೊಡೆಯುವಂತ ಈ ಸುಳ್ಳುಗಾರರು ಇವತ್ತು ಹಿಂದೂ ಕುಟುಂಬಸ್ಥರಿಗೆ ಶೋಕಾಚರಣೆಯನ್ನ ಮಾಡಲಿಕ್ಕೆ, ಪದ್ಧತಿಗಳನ್ನ ಪಾಲನೆ ಮಾಡಲಿಕ್ಕೆ ಅಡಚಣೆಯನ್ನ ಮಾಡಿದ್ದಾರೆ. ಇವರು ಎಂತ ಬುಗುಳೆ ಹಿಂದೂವಾದಿಗಳು ಅಂತ ಇದರಲ್ಲಿ ಸ್ಪಷ್ಟ ಆಗುತ್ತಾ ಇಲ್ವಾ? ನಾನು ಇಷ್ಟನೇ ಹೇಳಲಿಕ್ಕೆ ಬಯಸ್ತೇನೆ, ದಯವಿಟ್ಟು ಇಂಥ ಸುಳ್ಳು ಪ್ರಚಾರ ಅಪಪ್ರಚಾರಕ್ಕೆ ಯಾರು ಕೂಡ ಕಿವಿ ಕೊಡ್ಬೇಕು. ವಾಟ್ಸ್ಆಪ್ ನಲ್ಲಿ ಬರುವಂತದ್ದೆಲ್ಲ ಇವ್ರದ್ದು ಸುಳ್ಳು. ನಾವು ಇವತ್ತು ಕೂಡ ಸಕ್ರಿಯವಾದಂತ ಆರೋಗ್ಯಕರವಾದಂತ ಎಲ್ಲಾ ಚರ್ಚೆಗೂ ಕೂಡ ಸಿದ್ಧವಾಗಿದೆ. ಎಲ್ಲಾ ತರದ ಚರ್ಚೆಗೆ ಸಿದ್ಧವಾಗಿದೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಹೇಳ್ತಾರೆ. ಇವರು ರಸ್ತೆ, ಕುಡಿಯೋ ನೀರು, ವಿದ್ಯುತ್ ಶಕ್ತಿ ಕೇಳಿ ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು ಅದನ್ನ ಪಡ್ಕೊಳ್ಳಿ. ಹೊನ್ನಣ್ಣ ಎಲ್ಲೋದ್ರು ಗೆರಾವು ಮಾಡಿ, ನಮ್ಮ ಕಾರ್ಯಕರ್ತರು ಗೆರಾವು ಮಾಡಿ 200 ಜನ ನಿನ್ನೆ ಸೇರಿದಂತವರು ಭಾರತೀಯ ಜನತಾ ಪಕ್ಷದ ಪ್ರತಿಭಟನೆಯಲ್ಲಿ 200 ಜನ. ಮಾಧ್ಯಮದವರೇ ಜಾಸ್ತಿ ಇದ್ರು, ಪೊಲೀಸರು ಅದಕ್ಕಿಂತ ಹೆಚ್ಚಿದ್ರು. 400 ಜನ ಪೊಲೀಸರು, 200 ಜನರ ಕಾವಲು ಕಾಯಲಿಕ್ಕೆ, ಮತ್ತೆ ರಾಜ್ಯ ಮಟ್ಟದ ಘಟಾನುಘಟಿ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಇಲ್ಲಿ ಬಂದು ಸುಳ್ಳಲ್ಲಿ ಯಾಕೆ ಸೇರಿರೋದು ಬರೀ 200 ಜನ ಅಂತ ನಾವು ತಿಳ್ಕೊಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಲ್ಲ ಅಂತ. ಸುಳ್ಳಿನ ಈ ಒಂದು ರಾಜಕಾರಣವನ್ನ ಭಾರತೀಯ ಜನತಾ ಪಕ್ಷದವರು ಕೂಡ ಒಪ್ಪಲ್ಲ. ಯಾಕಂದ್ರೆ ಕೂಡ ಮನುಷ್ಯರೇ, ಸಾಧ್ಯನೇ ಇಲ್ಲ. ಇವತ್ತು ನಾನು ಕರೆ ಕೊಟ್ಟಿಲ್ಲ, ಮಂತರಗೌಡ ಕರೆ ಕೊಟ್ಟಿಲ್ಲ. ನೀವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ನಿಜ ಏನು ಸುಳ್ಳೇನು ಅಂತ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ. ಅಲ್ಲಿ ಸುಳ್ಳಿನ ರಾಜಕಾರಣ, ದೇಶದ ರಾಜಕಾರಣ, ಒಳಗಿನ ರಾಜಕಾರಣ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರ ಊರಿನಲ್ಲಿ, ಅವರ ಮನೆ ಪಕ್ಕದಲ್ಲಿ, ಅವರ ನಾಡಿನಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ, ಕುಡಿಯ ನೀರಿನ ವ್ಯವಸ್ಥೆ ಆಗ್ತಾ ಇದೆ, ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಗಿದೆ. ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರು ಅವರ ಕಷ್ಟಗಳಿಗೆ, ದುಃಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಅದನ್ನ ನೋಡಿ ಗಮನಿಸಿ ಈ ಸುಳ್ಳು ಪ್ರತಿಭಟನೆಯಿಂದ ನಾವು ದೂರ ಇರಬೇಕು ಅಂತ ಹೇಳಿ ಯಾರು ಬಂದಿದೆ. ಮೊನ್ನೆ ಒಂದು ಪ್ರತಿಭಟನೆ ಮಾಡಿದೆ, ಇದನ್ನು ಹೇಳಲೇಬೇಕು. ಮೊನ್ನೆ ಪ್ರತಿಭಟನೆ 20 ದಿನ ಸೇರಿದೆ. ಅದರಲ್ಲಿ 15 ಜನರ ಮೇಲೆ 2 ಕ್ರಿಮಿನಲ್ ಕೇಸ್ ಇರುವಂತ. ಇವ್ರು ಯಾಕೆ ಸೇರಿದ್ರು ಅಂದ್ರೆ ಇವ್ರ ಮೇಲೆ ಇರುವಂತ ಕೇಸ್ಗಳನ್ನ ಯಾರು ತನಿಖೆ ಮಾಡಬಾರ್ದು, ನಾವು ಎದುರ್ಕೊಂಡ್ಬಿಡ್ತೀವಿ ಅಂತಂದ್ರೆ. ಗೂಂಡಾಗಳು ಯಾವುದೇ ಪಕ್ಷದಲ್ಲಿರ್ಲಿ ಬಿಡೋದಿಲ್ಲ. ನೀವು ಮಾಡುವಂತ ವ್ಯಾಪಾರಗಳು ಕಳ್ಳ ವ್ಯಾಪಾರವನ್ನ ಭಯಪಡ್ತೀವಿ, ಸುಮ್ಮನೆ ಪಡ್ತೀವಿ ಅಂತ ತಿಳ್ಕೊಂಡ್ರೆ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ನೀವು ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕರನ್ನ ಕರ್ಕೊಂಡ್ಬಂದು ಇಲ್ಲಿ ಉಲ್ಟಾ ಪಲ್ಟಿ ಸವಾರಿ ಮಾಡಿದ್ರು ಕೂಡ ನಿಮ್ಮ ಅಪರಾಧೀಕರಣಕ್ಕೆ ಅವಕಾಶ ಇಲ್ಲ. ಇದು ಸ್ಪಷ್ಟ. ಅವರು ಮೊನ್ನೆ ನಡೆದಂತ ಪ್ರತಿಭಟನೆಯಲ್ಲಿ ಸವಾಲರಿಗೆ ನಾವು ಬಹಳ ಶಿಸ್ತಿನಿಂದ ಇವತ್ತು ನಡೆಸಿದ್ದೀವಿ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಾವು ಪ್ರತಿಭಟನೆ ಬೀದಿನಲ್ಲಿ ಶೋ ಮಾಡೋದಕ್ಕೆಲ್ಲ ಮಾಡೋದು, ನಮ್ಮ ಆತ್ಮ ಅವಲೋಕನಗೋಸ್ಕರ ಮಾಡ್ತಾರೆ. ಇಲ್ಲಿ ಆಗ್ತಾ ಇರುವಂತ ತಪ್ಪನ್ನ ಯಾವ ರೀತಿ ಪ್ರತಿಭಟಿಸಬೇಕು, ನಮ್ಮ ಮನಸ್ಸಿನಲ್ಲಿರುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ. ಇವರು ನಿಲ್ಲಿಸಿ ಜನರನ್ನ ನಾವೆಲ್ಲ ಕೂಡ ಗಮನಿಸಬೇಕು. ಪ್ರತಿಭಟನೆಗಾರರ ರೂಪದಲ್ಲಿ ಬಂದಂತ ಈ ಗೂಂಡಾಗಳು ಆ ಮೋಟಾರ್ ಸೈಕಲ್ ವಾಹನಗಳನ್ನು ಹೊಡಿತಾರೆ. ಮಾಧ್ಯಮದ ನಿಮ್ಮ ಚಿತ್ರದಲ್ಲಿ ಕಂಡಿದ್ದೀನಿ, ಹೊಡಿತಾರೆ. ಹೀಗೆ ತಡೆದು ಆಚೆ ಹೋಗೋ ಇವರ ಪ್ರತಿಭಟನೆಗೋಸ್ಕರ ನಾವು ರಸ್ತೆ ಮಾಡಿರುವಂಥದ್ದು. ಇವ್ರು ಮಾಡಿಲ್ಲ ರಸ್ತೆ, ಇದು ಯಾವ ರಸ್ತೆನೂ ಮಾಡಿಲ್ಲ. ಇವತ್ತು ಕೂಡ ನೀವು ಗ್ರಾಮೀಣ ಭಾಗಕ್ಕೆ ಹೋಗಿ ಜನಾರ್ದನ್ ಪೂಜಾರಿ ಅವರು ಮಾಡಿದ್ದಾರೆ, ಸುಮಾ ವಸಂತರವರು ಮಾಡಿದ್ದಾರೆ, MM ನಾರಾಯಣ ಅವರು ಮಾಡಿದ್ದಾರೆ, ಬೆಳ್ಳಪ್ಪನವರು ಮಾಡಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ ಹೆಸರೇ ಹೇಳೋದು. ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವಂತದ್ದು ಕಾಂಗ್ರೆಸ್ ಸಂಸ್ಕೃತಿ. ಜನರನ್ನ ಒಡೆದು ಭಾವನೆಗಳನ್ನ ಕೆರಳಿಸಿ ವೋಟ್ಗಳನ್ನ ಪಡೆಯುವಂಥದ್ದು ಬಿಜೆಪಿ ಸಂಸ್ಕೃತಿ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅದರಿಂದ ಇವರ ಈ ಮುಂದೆ ನಡೆದಂತ ಗೂಂಡಾವರ್ತನೆಗೆ ನಾನು ನಿಮ್ಮ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೇನೆ, ಈ ಗೂಂಡಗಳನ್ನೆಲ್ಲ ಬಂಧಿಸಿ. ಯಾಕಂದ್ರೆ ಇವರು ಜನರನ್ನ ತಡೆದು ಅವ್ರ ಮೇಲೆ ಮಾಡಿರುವಂತಹ ರೋಡಿಸಮ್ ಅನ್ನ ನಾವು ಕಣ್ಮುಚ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇವ್ರು ಮಾಡ್ತಾ ಇರುವಂತ ಕಳ್ಳ ವ್ಯಾಪಾರನ ಕೂಡ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದರ ಹಿಂದೆ ಅಡಗಿರುವಂತ ರಾಜಕಾರಣ ಏನು, ಇದರ ಗುಂಟ ಏನು ಅಂತ ಕೂಡ ನಾವು ಅರ್ಥಕೋಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡಿ
ಸಮಯ ಸಂದರ್ಭ ಬಂದಾಗ ವಿನಯ್ ಸೋಮಯ್ಯನವರು ಯಾವುದೇ ಪಕ್ಷದವರಾಗಿರಲಿ ಅವರ ಜೊತೆ ನಿಲ್ಲುವಂತ, ಅವರ ಕುಟುಂಬಸ್ಥರ ಜೊತೆ ನಿಲ್ಲುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇದನ್ನೆಲ್ಲ ಮಾತನ್ನು ತಿಳಿಸ್ತೇನೆ. ನಮ್ಮ ಪಕ್ಷದ ಆಮೇಲೆ ತೆನ್ನಿರಾಮಯ್ಯ ಯಾರು ದೂರದಲ್ಲಿದ್ದಾರೆ, ನಾನು ಎಲ್ಲವನ್ನೂ ಸಮರ್ಥಿಸ್ಕೊಳ್ಳಕ್ಕೆ ಹೋಗೋದಿಲ್ಲ. ಆದ್ರೆ ಅವ್ರು ಮಾಡಿರುವಂಥದ್ದು ಕಾನೂನಿನ ಪ್ರಕ್ರಿಯೆ ಪಾಲನೆ ಮಾಡಿ, ಘಟನೆ ಏನು, ವಾಸ್ತವ ಏನು, ಫ್ಯಾಕ್ಟ್ಸ್ ಏನು ಅಂತ ಹೇಳುವಂಥದ್ದು ಬೇರೆ ವಿಚಾರ. ನಾನು ನಿನ್ನೆ ಕೂಡ ಹೇಳಿದ್ದೇನೆ, ಎಡ್ವಿನ್ ಮೇಲೆ ಕೇಸ್ ದಾಖಲೆ ಮಾಡುವಂಥದ್ದು ಕ್ರಿಮಿನಲ್ ಲಾ ನಾಡಿನಲ್ಲಿ ಅವಕಾಶ ಬಹುಶಃ ಇಲ್ಲ, ಸ್ಪಷ್ಟತೆ ಇಲ್ಲ. ಅವರೊಬ್ಬ ವಕೀಲರಾಗಿ ನನಗೆ ಅನ್ಸೋದು ಅಂತ ಹೇಳಿದ್ರೆ ಎಡ್ವಿನ್ ಅನ್ನ ಯಾರು ಹಾಕಿರುವಂತಹ ಪೋಸ್ಟ್ಗೆ ಗುರಿ ಮಾಡೋದು ಸರಿಯಲ್ಲ ಅಂತ ಹೇಳುವಂತ ಮಾತನ್ನು ಪತ್ರಿಕೆಯವರು ಕೂಡ ಬಂದಿದ್ದಾರೆ. ಅದು ಬೇರೆ ವಿಚಾರ. ಅವತ್ತು ನಡೆದಂತ ಘಟನೆ ಅವರೇ ಹೇಳ್ತಾರೆ, ನನ್ನ ಭಾವನೆಗೆ ಧಕ್ಕೆ ಆಗಿದೆ. ನಮ್ಮ ಒಬ್ಬ ನಾಯಕರನ್ನ ಅವರ ಸಾಂಪ್ರದಾಯಿಕ ಉಡುಪಿನಲ್ಲಿ ಒಂದು ಬಾತ್ರೂಮು, ಆ ಬಾತ್ರೂಮ್ ನಲ್ಲಿ ಇರುವಂತಹ ಎಲ್ಲ ಕೊಳಚೆಯ ಜೊತೆಗೆ ಇಟ್ಟು ಇದನ್ನ ಕ್ಲೀನ್ ಮಾಡೋ ಅಂತ ಹೇಳಿ ಏನೋ ಬರೆದಿದ್ದಾರೆ ಅಂತ ಹೇಳಿ ಅವರ ಭಾವನೆಗೆ ಧಕ್ಕೆ ಆಗಿದೆ. ಅವರು ದೂರ ಕೊಟ್ಟಿದ್ದಾರೆ, ದೂರ ದಾಖಲೆ ಆಗಿದೆ. ದಾಖಲೆ ಆಗಿದ ನಂತರ ಹೈಕೋರ್ಟ್ ಸ್ಟೇ ಆಗಿದೆ, ಅಲ್ಲಿ ಮುಗೀತು. ಅದು ಫೆಬ್ರವರಿ ತಿಂಗಳಾಗಿರುವಂಥದ್ದು. ಫೆಬ್ರವರಿ ತಿಂಗಳ ನಂತರ ಈ ಯಾವ ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ, ಇದು ಯಾವ ಆರ್ಥಿಕವಾದ ಆರೋಗ್ಯಕರವಾದಂತಹ ಚರ್ಚೆಗೆ ಸೃಷ್ಟಿಯಾಗಿರುವಂತಹ ಗುಂಪಲ್ಲ. ಬಿಜೆಪಿಯ ಒಂಚು ಮಾನಸಿಕ ಸ್ಥಿತಿ ಏನಿದೆ ಅದನ್ನ ವ್ಯಕ್ತಪಡಿಸುವಂತಹ ಗುಂಪು. ಇದರಲ್ಲಿ ಬರೀ ಟೀಕೆ ಪ್ರಹಾರಗಳು, ವೈಯಕ್ತಿಕವಾದಂತಹ ತೇಜವನ್ನೇ ಬಿಟ್ಟರೆ ಏನು ನಡೆಯೋದಿಲ್ಲ ಆ ಗುಂಪಲ್ಲಿ. ಅದಾಗಿದ ನಂತರ ನಿಮ್ಮನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿಲ್ಲ, ಇದು ನಮ್ಮ ನಾಯಕರಿಗೆ FIR ಸ್ಟೇ ಆಗಿದ ಮರುದಿನದಿಂದ ಮತ್ತೆ ಆ ಗುಂಪಿನಲ್ಲಿ ಎಲ್ಲಾ ರೀತಿಯಾದಂತ ವೈಯಕ್ತಿಕ ಟೀಕೆಯನ್ನ ಮಾಡಿಕೊಂಡೇ ಬಂದಿದ್ದಾರೆ, ಯಾರೂ ತಡೆದಿಲ್ಲ. ಆ ಪ್ರಕರಣಕ್ಕೂ ನಂತರ ದಿನಗಳಲ್ಲಿ ನಡೆದಂತ ಘಟನೆಗಳಿಗೂ ಯಾವುದೇ ಸಂಬಂಧ ಇಲ್ಲ. ನನಗೆ ಮತ್ತೆ ವಿನಯ್ ಸೋಮಯ್ಯನವರಿಗೆ ವೈಯಕ್ತಿಕವಾದಂತಹ ಪರಿಚಯ ಇಲ್ಲ. ಯಾವತ್ತೂ ಕೂಡ ನಾನು ದೂರವಾಣಿಯಲ್ಲಾಗಲಿ ವೈಯಕ್ತಿಕವಾಗಿ ಅವ್ರನ್ನ ಮಾತಾಡಲಿಲ್ಲ. ಯಾರೊಬ್ರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ನೇರ ಮತ್ತು ನಿಕಟವಾದಂತ ಸಂಪರ್ಕದ ಅವಶ್ಯಕತೆ. ನಾನು ಸಣ್ಣ ಉದಾಹರಣೆಯನ್ನ ಕೊಟ್ಟೆ. ಚಂದ್ರಮೌಳಿ ಅವರಿದ್ದಾರೆ, ಹಿರಿಯ ವಕೀಲರು, ಪ್ರಾಸಿಕ್ಯೂಟರ್ ಆಗಿ ಬಹಳಷ್ಟು ವರ್ಷಗಳ ಕೆಲಸ ಮಾಡಿದ್ರು. ಬಹುಶಃ ಒಪ್ತಾರೆ ಹೇಳೋದನ್ನು. ನಿಕಟ ಅಂದ್ರೆ ಆಗ ತಾನೇ ಘಟನೆ ನಡೆಯೋಕ್ಕಿಂತ ಮುಂಚೆ ಇರುವಂತಹ ಸಂಪರ್ಕ ಅತಿ ಅವಶ್ಯಕ. ಯಾರಿದ್ರು ಸಂಪರ್ಕದಲ್ಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ, ಖಂಡಿತವಾಗಿ ಗೊತ್ತಾಗ್ತದೆ. ನಾನು ಇವತ್ತು ಮತ್ತೊಮ್ಮೆ ಹೇಳ್ತೀನಿ, ಮತ್ತೆ ನಾನು ಮಾತಾಡುವಂಥದ್ದು ಜವಾಬ್ದಾರಿತವಾಗಿ ಮಾತಾಡ್ತೇನೆ. ಈ ಸಾವಿಗೆ ಬಿಜೆಪಿಯೇ ಹೊಣೆ. ಬಿಜೆಪಿಯ ನಾಯಕರ ವೈಫಲ್ಯ ಇವತ್ತೊಂದು ಒಬ್ಬ ಮುಖಂಡನ, ಒಬ್ಬ ಯುವಕರನ್ನ ಬಲಿ ತಗೊಂಡಿದ್ದೆ ಅಂತ ಹೇಳುವಂತ ಮಾತನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಸತ್ಯಾಂಶ ಹೊರಗಡೆ ಬರಲಿ. ಯಾರ್ಯಾರಿದ್ರೆ ಹಿಂದೆ ಅಡಗಿದ್ದಾರೆ, ಈ IT ಸೆಲ್ ಕಾರ್ಯವೈಖರಿ ಏನು, ನೀವು ಮಾಡ್ತಾ ಇರುವಂತ ಕೃತ್ಯಗಳೇನು, ಎಷ್ಟು ಜನ ಈ ರೀತಿಯಾಗಿ ಒತ್ತಡಕ್ಕೆ ಬಲಿಯಾಗಿದ್ದಾರೆ, ಎಲ್ಲ ಬಹಿರಂಗ. ನೆನ್ನೆ ಬಂದು ಒಬ್ಬ ಬಾಯಿಗೆ ಬಂದಂಗೆ ಒಬ್ಬ ಹೊಗಳಿದ್ದಾನೆ. ಅವರ ಫೋನನ್ನ ಸೀಸ್ ಮಾಡಿದ್ರು ಒಂದು ಪ್ರಕರಣದಲ್ಲಿ. ಅದನ್ನ ಬಹಿರಂಗಪಡಿಸಲಿ ಕೇಂದ್ರ ಸರ್ಕಾರ ಅಂತ ಮನವಿ ಮಾಡ್ತೀವಿ. ಯಾಕಂದ್ರೆ ಅದು ಸಿಕ್ಕಿದ ತಕ್ಷಣ ಒಂದು ಬೂಟಲ್ಲಿ ಇವರು ನಾಚೆ ಹಾಕಿದ್ದಾರೆ. ಆ ಫೋನಲ್ಲಿ ಇದ್ದದ್ದನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಕೆಲವು ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಆ ಫೋನಲ್ಲಿ ಇದ್ದಂಥದನ್ನ ನಾವು ನೋಡೋಕ್ಕೆ ಆಗೋದಿಲ್ಲ. ಅಲ್ಲೇ ಎಳ್ಳಿನಲ್ಲಿ ಸಂಸತ್ನಲ್ಲಿ ಇದ್ದಂಥದ್ದು ವ್ಯಕ್ತಪಡಿಸಿದ್ದಾರೆ ನನ್ನ ವೈಯಕ್ತಿಕ. ನಂತರ ಅವರ ರಾಜಕೀಯ ನಿರ್ಗಮನ ಶುರುವಾಯಿತು. ಇವತ್ತು ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾರ್ವಜನಿಕ ಜೀವನದಿಂದ ಜನ ಒದ್ದು ಓಡಿಸ್ಬಿಟ್ಟಿದ್ದಾರೆ. ಅರ್ಥ ಮಾಡಿಕೊಂಡು ತಿದ್ದುಕೊಂಡು ಮತ್ತೊಮ್ಮೆ ಜನರ ಮನ ಗೆಲ್ಲುವಂತ ಪ್ರಯತ್ನ ಮಾಡೋದು ಸೂಕ್ತ ಅಂತ ಹೇಳಿ ನಾನೊಬ್ಬ ಅವನಿಗಿಂತ ಒಂದು 2 ವರ್ಷ ಹಿರಿಯರಾಗಿ ಮತ್ತು ವೃತ್ತಿಪರ ಇದ್ದವನಾಗಿ, ಒಬ್ಬ ವಕೀಲನಾಗಿ ಕೆಲಸ ಕಾಮಗಾರಿ ಏನು ಇಲ್ಲದೆ ಜನರಿಗೆ ಬೆದರಿಕೆ ಒಡ್ಡಿ ಲೂಟಿ ಹೊಡ್ಕೊಂಡು ಜೀವನ ಸಾಗಿಸ್ತಾ ಇರುವಂತಹ ವ್ಯಕ್ತಿಗೆ ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತಾರೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೋಗಿ ವಾಸ ಮಾಡಿ, ನೀವು ಕಟ್ಕೊಂಡಿರುವಂತ ಮನೆಯವರ ಜೊತೆ ಸಂಸಾರ ಮಾಡಿ, ಹೋಟೆಲ್ ರೂಮನ್ನ ಬಿಟ್ಟು ಇರೋ ಬರೋರು ಹೋಗೋ ಬರೋರನ್ನ ನೋಡಿಕೊಂಡು ಒಳ್ಳೆ ಈ ಬೀದಿಯಲ್ಲಿರೋ ರೌಡಿಗಳ ತರ ಜೀವನವನ್ನು ಸಾಗಿಸ್ತಾ ಇದ್ದೀರಾ, ಅದನ್ನು ನಿಲ್ಲಿಸಿ
ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಮೂಲಕ ಇವತ್ತು ಈ ಸುಳ್ಳು ಪ್ರಕರಣ ಇದರಲ್ಲಿ ಯಾವುದೇ ರೀತಿಯಾದಂತಹ ನಿಜಾಂಶ ಇಲ್ಲ ಎಂಬುವಂತ ಆರೋಪದಲ್ಲಿ ಅಂತ ಹೇಳುವಂತದನ್ನ ಸ್ಪಷ್ಟವಾಗಿ ಮುಂದೆ ತಿಳಿಸಿ ನಮಗೆಲ್ಲರಿಗೂ ಕೂಡ ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಕಠಿಣವಾದಂತಹ ಸಂದರ್ಭದಲ್ಲಿ ಪಕ್ಷ ನೀವು ಗುರುತಿಸಿ ಆಯ್ಕೆ ಮಾಡಿರುವಂತ ನಿಮ್ಮ ಒಬ್ಬ ಪ್ರತಿನಿಧಿಯೊಂದಿಗೆ ಮತ್ತು ಪ್ರತಿನಿಧಿಗಳೊಂದಿಗೆ ನಿಂತಿದ್ದೀರಾ. ತಮಗೆ ಎಷ್ಟು ಅನಂತ ಧನ್ಯವಾದಗಳು ಹೇಳಿದ್ರು ಕೂಡ ಸಾಲದು. ನಿಜವನ್ನ ತಾವು ಅರ್ಥಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಈಗ ಅವರು ಹೋದಲ್ಲೆಲ್ಲ ಗಿರೋವ್ ಮಾಡಿ ಹೊರಣ್ಣನ್ನ ಗಿರೋವ್ ಮಾಡಿ ಅಂತ ಹೇಳ್ತಾರಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಆ ತರ ಯಾವುದಾದ್ರೆ ತಪ್ಪು ಮಾಡಿದ್ರೆ, ಇವರು ಮಾಡ್ತಾ ಇರುವಂತಹ ಅನಾಚಾರಗಳೇನಿದೆ ಆ ನಾಯಕರು ಆ ರೀತಿಯಾದಂಥದ್ದು ಕನಿಷ್ಠವಾಗಿ ಏನಾದ್ರು ನಾನು ಮಾಡಿದ್ರೆ ಧಾರಾಳವಾಗಿ ಗೆಲುವು ಮಾಡಿ ನಾನು ನಿಮ್ಮ ಗೆಲುವಿಗೆ ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈ ವ್ಯಭಿಚಾರಿ ಮಾಡಿಕೊಂಡು ಈ ರೀತಿಯಾಗಿ ದುಷ್ಟರ ತರ ವರ್ತಿಸ್ತಾ ಇರೋದನ್ನ ಗೆಲುವು ಮಾಡೋದು ನೀವು. ನಾನು ನಿಮಗೆ ಹೇಳ್ತಾ ಇಲ್ಲ, ನೀವು ಮಾಡಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಭಾರತೀಯ ಜನತಾ ಪಕ್ಷದವರಿಗೆ, ನಿಮ್ಮ ಪಕ್ಷವನ್ನ ನಿರ್ಣಾಮ ಮಾಡ್ತಾನೇನು, ನಿಮ್ಗಿರುವಂತ ಕನಿಷ್ಠ ಗೌರವ ನಿಮ್ಮ ನಾಯಕರು ಕೆಲವರು ಇರುವಂತದನ್ನು ಕೂಡ ಹಾಳು ಮಾಡ್ಬಿಡ್ತಾರೆ ನೀವು. ಅದರಿಂದ ದಯವಿಟ್ಟು ಈ ಗಿರಾವನ್ನ ನನ್ನನ್ನು ಮಾಡಬೇಡಿ. ಈ ಗಿರಾವ್ ನೀವು ಆತನಿಗೆ ಮಾಡಿ ಒಂದು ಒಳ್ಳೆ ಪಾಠವನ್ನು ಕಲಿಸಿ ಅವನ ಜೀವನವನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಸ್ವಲ್ಪ ತಡವಾಗಿ ಬಂದೆ, ಯಾಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಪಕ್ಷದ ಕಾರ್ಯಕ್ರಮ ನಡೀಲಿ ಆಮೇಲೆ ನೀವು ಬನ್ನಿ ಅಂತ ಹೇಳಿದ್ರು. ಆದ್ದರಿಂದ ಪಕ್ಷಕ್ಕೆ ಜಿಲ್ಲಾ ಅಧ್ಯಕ್ಷರಾದಂಥ ಧರ್ಮಜ ಉತ್ತಪ್ಪನವರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ, ನಾಯಕರಿಗೆ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳು ಹೇಳ್ತೀನಿ. ಮಾಜಿ ಶಾಸಕರು ಇಬ್ಬರು ಕೂಡ ಬಂದಿದ್ದಾರೆ, ನಮ್ಮ ಸಂಕೇತ್ ಮೋಯಿನವರು ಬಂದಿದ್ದಾರೆ, ಮೀನಾಕ್ಷಿಯವರು ಬಂದಿದ್ದಾರೆ, ಅರುಣ್ ಮಾಚೇನವರು ಇದ್ದಾರೆ, ಎಲ್ಲ ಚಂದ್ರಮೌಳಿ ಅವರಿದ್ದಾರೆ, ನಮ್ಮ ಮತ್ತೆ ಎಲ್ಲ ಜಿಲ್ಲಾ ಮಟ್ಟದ ಹಿರಿಯ ನಾಯಕರಿದ್ದಾರೆ, ಟಿ.ಪಿ. ರಮೇಶ್ ಅವರಿದ್ದಾರೆ, ಮುನಿಯವರಿದ್ದಾರೆ, ಎಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀವಿ. ಇಲ್ಲಿ ತಾವೆಲ್ಲ ದಿನ ನನಗೆ ಸಿಗುವಂಥವ್ರು, ದಿನ ಪರಿಚಿತವಂತ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಸಂಸತ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಹೋರಾಟವನ್ನು ಮಾಡಿ ನಮಗೆಲ್ಲರೂ ಕೂಡ ಅವತ್ತು ಒಂದು ಹೋರಾಟದ ದಾರಿಯನ್ನ ತೋರಿಸಿದಂತ ನಮ್ಮ ನಾಯಕರಾದಂಥ ಲಕ್ಷ್ಮಣ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಬಂದಿದೆ. ಅವರಿಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.